ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಇದೆ. ಅದು ಸಹ 25 ಲಕ್ಷದವರೆಗೂ ಸಹ ಸಹಾಯಧನವನ್ನಾದರೆ ನೀಡಲಾಗ್ತಿದೆ ಸರ್ಕಾರದ ಕಡೆಯಿಂದ. ಹಾಗಿದ್ರೆ ಬನ್ನಿ ಇದರ ಬಗ್ಗೆ ಸಂಪೂರ್ಣವಾಗಿ ಇನ್ಫಾರ್ಮೇಷನನ್ನು ಈ ವಿಡಿಯೋದಲ್ಲಿ ನಾವು ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಇದೀಗ ಎಲ್ಲ ರೈತರಿಗೆ ಭರ್ಜರಿ ಗುಡ್ ನ್ಯೂಸ್ ಆದರೆ ಬಂದಿರತಕ್ಕಂಥದ್ದು ಸರ್ಕಾರದ ಕಡೆಯಿಂದ. ನೋಡಿ, ಸಹಕಾರಿ ಸಂಘಗಳಲ್ಲಿ ಯಾರ್ಯಾರಿದ್ದೀರೋ ರೈತರು, ಸೊ ನಿಮ್ಗೂ ಸಹ ಇದು ಭರ್ಜರಿ ಗುಡ್ ನ್ಯೂಸ್ ಆಗಿರುತ್ತೆ. ಬೆಳೆ ಉತ್ಪಾದನಾ ಅಥವಾ ಪ್ಯಾಕಿಂಗ್ ಘಟಕ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ಕಡೆಯಿಂದ 25 ಲಕ್ಷದವರೆಗೂ ಸಹ ಸಹಾಯಧನವನ್ನಾದರೆ ನೀಡಲಾಗ್ತದೆ. ಪುಲ್ಸಸ್ ಯೋಜನೆಯ ಅಡಿ ಈಗ 33% ಅನುದಾನ ನೀಡಲಾಗ್ತಿದೆ ಸರ್ಕಾರದ ಕಡೆಯಿಂದ. ಇದರಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಡೆಯಿಂದ 60-40% ಅಷ್ಟು ನಿಮಗೆ ಹಣಕಾಸು ನೆರವನ್ನು ನೀಡಲಾಗ್ತದೆ ಈ ಒಂದು ಯೋಜನೆಯ ಮೂಲಕ. ಅರ್ಜಿದಾರರು ನಿಮ್ಮ ವಯಸ್ಸು ಬಂದ್ಬಿಟ್ಟು 21 ವರ್ಷಕ್ಕಿಂತ ಜಾಸ್ತಿ ಇರಬೇಕಾಗಿರುತ್ತೆ ಬ್ಯಾಂಕ್ ಸಾಲದಲ್ಲಿ. ನಂತರ 15% ಅಷ್ಟು ಸ್ವಂತ ಬಂಡವಾಳ ಹೂಡಿಕೆ ಮಾಡಿರಬೇಕಾಗಿರುತ್ತೆ. ಸೊ ಈ ಒಂದು ಯೋಜನೆಗೆ ನಂತರ 25 ಲಕ್ಷ ಸಹಾಯಧನವನ್ನು ಪಡ್ಕೊಳ್ಳೋದಕ್ಕೆ ರೈತರು ಇದೇ ತಿಂಗಳು ಜೂನ್ ತಿಂಗಳ 30ನೇ ತಾರೀಕಿನ ಒಳಗಡೆ ನೀವು ಅರ್ಜಿಯನ್ನು ಸಲ್ಲಿಸಿದವ್ರಿಗೆ ಮಾತ್ರ ಹಣವನ್ನು ನೀಡೋದಕ್ಕೆ ಸಂಬಂಧಪಟ್ಟಂತೆ ಇದೀಗ ಸರ್ಕಾರದ ಕಡೆಯಿಂದ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಅಂತಂದರೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಜೂನ್ 30 ಲಾಸ್ಟ್ ಡೇಟ್ ಆಗಿರುತ್ತೆ. ನಂತರ ಎಲ್ಲಿ ಅರ್ಜಿನ ಸಲ್ಲಿಸ್ಬೇಕಂತಂದ್ರೆ ಹತ್ತಿರದ ಕೃಷಿ ಕೇಂದ್ರಗಳಲ್ಲಿ ನೀವು ಹೋಗಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ಬೋದಾಗಿರುತ್ತೆ. ಅಥವಾ ಕೃಷಿ ಕೇಂದ್ರಕ್ಕೆ ಹೋದರೆ ಅವರು ತಿಳಿಸ್ಕೊಡ್ತಾರೆ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಹೇಳಿ. ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ. ಜೊತೆಗೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.